ಬಾಗಲಕೋಟೆ ಜಿಲ್ಲೆಯ ಮನೆ ಮನೆಯಲ್ಲಿ ಶಿವನಾಮ ಜಪಿಸಲಾಗ್ತಾ ಇದೆ. ಲೋಕೇಶ್ವರ ದೇವಸ್ಥಾನಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಲೋಕಾಪುರದ ಐತಿಹಾಸಿಕ ಲೋಕೇಶ್ವರ ದೇವಸ್ಥಾನ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ. ಅನ್ನದಲ್ಲಿ ಅದ್ಭುತವಾದ ಶಿವನ ಮೂರ್ತಿ ಉದ್ಭವಿಸಲಾಗಿದೆ. ಬೆಳಗ್ಗೆಯಿಂದಲೂ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಐತಿಹಾಸಿಕ ಲೋಕೇಶ್ವರ ದೇವಸ್ಥಾನಕ್ಕೆ ಕೂಡ ಇವತ್ತು ಭಕ್ತರು ಆಗಮಿಸ್ತಾ ಇರುವಂಥದ್ದು. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬಾಗಲಕೋಟೆ ಜಿಲ್ಲೆಯ ಮನೆಯಲ್ಲೂ ಕೂಡ ಇವತ್ತು ಶಿವನಾಮವನ್ನು ಜಪಿಸಲಾಗ್ತಾ ಇದೆ. ಲೋಕೇಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಶಿವನಾಮ ಜಪಿಸಲಾಗ್ತಾ ಇದೆ. ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ. ನೈವೇದ್ಯವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಮಹಾಮಂಗಳಾರತಿಯನ್ನು ಪಡೆದು ಜೊತೆಗೆ ದೇವರ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ. ವಿಡಿಯೋಗೋಸ್ಕರ ಒಂದೇ ಒಂದ್ಸಲ ಮಂಗಳಾರತಿ ಮಾಡ್ತೀರಾ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತಾ ರಾಜ್ಯದ ಎಲ್ಲೆಡೆ ಮಹಾಶಿವರಾತ್ರಿಯ ಸಡಗರ ಸಂಭ್ರಮ ಮನೆ ಮಾತಾಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದ ಲೋಕನಾಥನ ದೇವಸ್ಥಾನದ ಮುಂಭಾಗದಲ್ಲಿರುವುದು. ನೀವು ಬೆಳಗ್ಗೆಯಿಂದಲೇ ಇಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರು ಸರದಿ ಸಾಲಿನಲ್ಲಿ ಬರ್ತಕ್ಕಂಥ ಭಕ್ತರು ಏನಿದ್ದಾರೆ ಬರ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ತಾವು ನೋಡ್ತಾ ಇರ್ಬೋದು. ಏನು ಲೋಕೇಶ್ವರ ದೇವಸ್ಥಾನ ಪ್ರತಿ ಏನು ಇದು ಮಹಾಶಿವರಾತ್ರಿಯ ನಾಳೆಯ ದಿನ ಏನಿರುತ್ತೆ ಅಂದರೆ ಇಲ್ಲಿ ಮಹಾರಥೋತ್ಸವ ಇರೋದ್ರಿಂದಾಗಿ ಸಾಕಷ್ಟು ಸರದಿ ಸಾಲಿನಲ್ಲಿ ಭಕ್ತರು ಕೂಡ ಬರುವಂಥದ್ದು. ಇಲ್ಲಿ ಮುಖ್ಯವಾಗಿ ಲೋಕೇಶ್ವರ ಆರಾಧ್ಯ ದೈವವಾಗಿರ್ತಕ್ಕಂಥ ರಾಷ್ಟ್ರಕೂಟರ ಕಾಲದಿಂದಲೂ ಕೂಡ ಈ ಲೋಕನಾಥನ ಒಂದು ನೆನೆಯುವಂಥ ಕೆಲಸವ ಈ ಭಾಗದಲ್ಲಿ ಮಾಡ್ತಿರುವಂಥದ್ದು. ಮುಖ್ಯವಾಗಿ ನೋಡ್ತಾ ಇರ್ಬೋದು ಸರದಿ ಸಾಲಿನಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಬರೋದು, ತಮ್ಮ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಬರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇರ್ಬೋದು. ಇಲ್ಲಿ ಭಕ್ತರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಮಹಾಶಿವರಾತ್ರಿ ಶುಭಾಶಯಗಳು ಏನು ಹೇಳ್ತೀರಾ ಸರ್? ತಮಗೂ ಕೂಡ ಮಹಾಶಿವರಾತ್ರಿಯ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮೂರು ಲೋಕಾಪುರ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಪ್ಪ ಅಂತಾರೆ, ಈಗ ಕೋಟೆಗಳಲ್ಲಿ ಮೇಲ್ಕೋಟೆ ಅಂತಂದರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮ ಏನಿದೆಯಲ್ಲ, ಇದಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದ್ರಿ. ಅಂದರೆ ವೀರಬಂಕೆ ಏನು ಮಾಡ್ತಾನೆ ರೀ, ಬಂಕಾಪುರ ಮತ್ತು ಲೋಕಟಾಪುರ ಅಂಥೇಳಿ ತನ್ನ ತಂದೆಯ ನೆನಪಿಗಾಗಿ 2 ಊರುಗಳನ್ನು ಸ್ಥಾಪನೆ ಮಾಡ್ತಾನೆ. ಅದ್ರಾಗ ಒಂದು ಲೋಕಾಪುರ ಒಂದು ಮತ್ತು ಬಂಕಾಪುರ ಒಂದು. ಆ ಪರವಾಗಿ ಲೋಕಾಪುರ ಅಂತ ಸ್ಥಾಪನೆ ಆಯಿತು. ಸುಮಾರು 60 ವರ್ಷಗಳ ಹಿಂದೆ ಏನಾಗುತ್ತೆ ಅಂದರೆ, ನಮ್ಮ ಲೋಕಾಪುರದಕ್ಕೆ ಒಂದು ಈ ಸಾಂಕ್ರಾಮಿಕ ರೋಗ ತಲುಪಿದಾಗ ಹಿರಿಯರ ಸಮ್ಮುಖದಲ್ಲಿ ಏನಾಗುತ್ತೆ 1960ನೇ ಇಸ್ವಿಯಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ತೇರನ್ನು ಮಾಡಿ ರಥೋತ್ಸವ ಮಾಡಿ ಜಾತ್ರೆಯನ್ನು ಮಾಡ್ಬೇಕಂತ ಕೇಳ್ಕೊಂಡ್ರು. ಹಾಗಾಗಿ ಸುತ್ತಮುತ್ತಲು ನಮ್ಮ ಲೋಕಾಪುರ ಮತ್ತು ಸುತ್ತಮುತ್ತ 7 ಹಳ್ಳಿ 25 ಹಳ್ಳಿಗಳು ಕೂಡ ಏನು ಮಾಡ್ತಾರೆ, ಸದ್ಭಕ್ತರು ಇಲ್ಲಿ ಬಂದು ಪಾಲ್ಗೊಳ್ತಾರೆ. ಹಾಗಾಗಿ ನಮ್ಮ ಲೋಕಾಪುರದ ದೈವ ಅಂದರೆ ಲೋಕ ಪ್ರಸಿದ್ಧ ಲೋಕೇಶ್ವರ
ಎಲ್ಲರಿಗೂ ಕೂಡ ಸನ್ಮಾನಗಳು ಉಂಟು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಅವಾಗ ಸಾಂಕ್ರಾಮಿಕ ರೋಗ ಬಂದು ತೇರುಗಳನ್ನು ಮಾಡಿದ್ದಿಂದ ಅದಾದಮೇಲೆ ಎಲ್ಲ ಇಲ್ಲಿ ಭಕ್ತರಿಗೆ ನಡುವಂಥ ಏನು ಮೊದಲಿಂತ್ರ ಇಲ್ಲಿ ಭಕ್ತರು ಬಹಳಷ್ಟು ನಡುವಂಥ ಕರೆಸ್ತಾರೆ. ಎಲ್ಲೆಲ್ಲಿ ಇಂತ್ರ ಬರ್ತಾರೆ ಇಲ್ಲಿ ಲೋಕೇಶ್ವರ ದೇವಸ್ಥಾನ? ಲೋಕಾಪುರಕ್ಕೆ ಸುಮಾರು ನಮಗೆ ಸುತ್ತಮುತ್ತಲು 2 ರಾಜ್ಯಗಳಿಂದ ಭಕ್ತರು ಬರ್ತಾರೆ ಸರ್. ಯಾರ್ಯಾರಪ್ಪ ಅಂದರೆ ಇಲ್ಲಿ ನಮ್ಮ ಲೋಕಾಪುರ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು, ಪಕ್ಕದಲ್ಲಿರುವಂಥ ಆಂಧ್ರ ಪ್ರದೇಶ ಆಗಿರ್ಬೋದು, ಅದೇ ರೀತಿ ಗೋವಾದಲ್ಲಿರುವಂಥ ಭಕ್ತರು ಕೂಡ ನಮ್ಮ ಲೋಕಾಪುರದ ಲೋಕೇಶ್ವರಿಗೆ ನಡ್ಕೋತಾರೆ. ಇದು ಇಲ್ಲಿ ಭಕ್ತರು ಹೇಳ್ತಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಅರ್ಚಕರಿದ್ದಾರೆ, ಅರ್ಚಕರನ್ನ ಮಾತಾಡಿಸ್ತೇನೆ. ಲೋಕೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯ ಒಂದು ಕೈಂಕರ್ಯ ನಡೆಯುವಂಥದ್ದು, ಅದರಲ್ಲಿ ಕೂಡ ಅನ್ನದಿಂದ ಪ್ರಸಾದದಿಂದ ಮಾಡ್ತಕ್ಕಂಥ ಒಂದು ಮೂರ್ತಿಯನ್ನ ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಇವತ್ತು ಇಲ್ಲಿ ಅರ್ಚಕರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ಎಷ್ಟು ದಿನದಿಂದ ಈ ರೀತಿಯಾಗಿ ಅನ್ನದಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ? ಇದು ಇತ್ತೀಚೆಗೆ ಒಂದು 30 ವರ್ಷ ಆಗಿರ್ಬೇಕ್ರಿ ನಾವು ಅನ್ನದ ಮೂರ್ತಿ ಮಾಡಾಕತ್ತೆ. ಅದರ ಭಕ್ತರಿಗೆ ಏನಿಲ್ಲ ಬೇಡ್ಕೊಂಡಿರ್ತಾರೆ ಅವ್ರಿಗೆ ಏನಾರ ಒಂದು ಅವ್ರ ಕಾರ್ಯ ನೆರವೇರ್ಬೇಕಾಗಿತ್ತಪ್ಪ ಅಂತಂದ್ರೆ ಲೋಕಾಪುರದಲ್ಲಿ ಕೇಳ್ಕೊಂಡ ನಾವಿಂಥ ಸೇವಾ ಸಲ್ಲಿಸ್ತೀವಿ, ನಮಗೆ ಕಾರ್ಯ ಆಗ್ಲಿ ಅಂತ ಹೇಳ್ತಾರೆ. ಆ ಕಾರ್ಯ ಆತಪ್ಪ, ಅವ್ರಿಗೆ ಬೇಡ್ಕೊಂಡದ್ದು ಕಾರ್ಯ ಆತಪ್ಪ ಅಂತಂದ್ರೆ ಅವ್ರು ಬಂದು ನಮಗೆ ಅಪ್ಪ ನಮ್ಮ ಕಾರ್ಯ ಆಗೈತಿ, ನಮಗೆ ಬುದ್ಧಿ ಪೂಜೆ ಮೂರ್ತಿ ಮಾಡಿಸ್ರಿ ಅಂತೇಳಿ ಕೇಳ್ತಾರೋ ಅನ್ನೋಕೆ ನಾವು ಏನು ಮಾಡ್ತೀವಿ, ಆಯ್ತಪ್ಪ ಮಾಡ್ತೀವಿ ಅಂತೇಳಿ ಅದಕ್ಕೆ ಅಮೌಂಟ್ ಇರ್ತೈತಿ. ಅಮೌಂಟ್ ತೊಗೊಂಡು ಸ್ವಲ್ಪ ಅನ್ನ ಮಾಡ್ತೀವಿ. ಅನ್ನದೊಳಗೆ ಮೊಸರು ಏಲಕ್ಕಿ ಅವನ್ನೆಲ್ಲ ಹಾಕಿ ಮೆತ್ತಗೆ ಮಾಡಿ ಮತ್ತು ಜಮಖಂಡಿದ ಒಬ್ಬರು ಕಂಟಾಯ ಪೂಜಾರಿ ಅನ್ನೋರೊಬ್ರು ಕರೆಸ್ತೀವಿ ರೀ ಮಾಡೋಕೆ. ಅವ್ರ ಕೈಯಾಗ ನಾವೆಲ್ಲ ಅನ್ನ ಪೂರ ಮೆತ್ತಗೆ ಬೆಣ್ಣೆ ಥರ ಮಾಡಿಕೊಡ್ತೀವಿ. ಅವ್ರು ಮೂರ್ತಿ ಮಾಡ್ತಾರೆ. ಭಕ್ತರು ಯಾವ ರೀತಿ ಹೇಳ್ತಾರಲ್ಲ, ನಮ್ಮ ಮೊನ್ನೆ ಹೋದ ಶ್ರಾವಣದಾಗ ಉಜ್ಜಯಿನಿ ಓಂಕಾರೇಶ್ವರನ ಮಾಡಿದ್ವಿ. ಓಂಕಾರೇಶ್ವರ ಮೂರ್ತಿ ಮಾಡಿದ್ವಿ. ಹೊಳ್ಳಿ ಮತ್ತು ಶಿವ ನಂದಿ ಮಾಡ್ತೀವಿ, ಪಾರ್ವತಿ ಪರಮೇಶ್ವರ ಮಾಡ್ತೀವಿ, ವೀರಭದ್ರನ ಮಾಡಿರ್ತೀವಿ, ಮತ್ತು ಬಸವೇಶ್ವರ ಮಾಡಿರ್ತೀವಿ, ಮಲ್ಲಿಕಾರ್ಜುನ ಮಲ್ಲಯ್ಯನ ಮಾಡಿರ್ತೀವಿ. ಅವ್ರ ಭಕ್ತರು ಯಾವ ಪೋಟಿ ತಂದು ಕೊಡ್ತಾರಲ್ಲ ಆ ಮೂರ್ತಿಯನ್ನು ಮಾಡಿರ್ತೀವಿ ನಾವು. ಮತ್ತು ಸೋಮವಾರಕ್ಕೊಮ್ಮೆ ಅಂಬ್ಲಿ ಪ್ರಸಾದ ಇರ್ತೈತಿ, ಮತ್ತು ಅಮಾವಾಸ್ಯೆಗೊಮ್ಮೆ ಅನ್ನ ಪ್ರಸಾದನೂ ಐತಿ. ಇವತ್ತೇನೆಲ್ಲ ವಿಷಯ? ಇವತ್ತು ವಿಶೇಷಪ್ಪ ಅಂತ ಶಿವಾಗ ಎಲ್ಲರೂ ಉಪವಾಸ ಇರ್ತಾರೆ. ಎಲ್ಲರೂ ಶಿವನನ್ನು ಜ್ಞಾನ ಮಾಡ್ತಾರೆ. ಎಲ್ಲರೂ ಜ್ಞಾನ ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊತೀವಿ. ಇದು ಅರ್ಚಕರು ಹೇಳ್ತಿರುವಂಥದ್ದು. ವಿಶೇಷವಾಗಿ ಇಲ್ಲಿ ಅನ್ನ ಒಂದು ಏನು ವಿಶೇಷವಾಗಿ ಅನ್ನದಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಹಂಚ್ಕೊಂಡಿರುವಂಥದ್ದು. ಇವತ್ತು ಮಹಾಶಿವರಾತ್ರಿಯ ವಿಶೇಷ ಇರೋದ್ರಿಂದಾಗಿ ಎಲ್ಲರೂ ಉಪವಾಸವನ್ನ ಮಾಡ್ತಾರೆ. ಅದಾದ ಬಳಿಕ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಕೂಡ ಪಾಲನೆಯಲ್ಲಿ ತೊಡಗ್ತಾರೆ ಅನ್ನೋದು ಒಂದು ಕಡೆ. ಆದರೆ ಇಲ್ಲಿ ಜಿಲ್ಲೆಯ ಲೋಕನಾಥನ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಇವತ್ತು ವಿಶೇಷ ಪೂಜೆಯೊಂದಿಗೆ ಬೆಳಗ್ಗೆ 4 ಗಂಟೆಯಿಂದ ವಿಶೇಷ ಪೂಜೆಯೊಂದಿಗೆ ಇವತ್ತು ಭಕ್ತಿಯ ಸಮರ್ಪಣೆಯನ್ನು ಇಲ್ಲಿಯ ಜನರು ಕೂಡ ಮಾಡ್ತಿರುವಂಥದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.